ಡಿಸೆಂಬರ್ 10ನೇ ತಾರೀಕು ಐತಿಹಾಸಿಕ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಮತ್ತು ಲಿಂಗಾಯತ OBC ಮೀಸಲಾತಿ ಹೋರಾಟಕ್ಕೆ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಹೋರಾಟ ನಡೆದ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಪೊಲೀಸರಿಗೆ ಕುಮ್ಮಕ್ಕು ಕೊಟ್ಟು ನಮಗೆ ಭಾಳ ದೊಡ್ಡ ಮಾರಣಾಂತಿಕ ಹಲ್ಲೆ ಮಾಡಿಸಿದ್ರು. ಆ ಹಲ್ಲೆಯನ್ನು ಖಂಡಿಸಿ ನಾನು ಸತ್ಯಾಗ್ರಹ ಮಾಡಿದ್ದೆ. ಕೂಡಲೇ ಕ್ಷಮಾಪಣೆ ಕೇಳಬೇಕು, ಪೊಲೀಸ್ ಅಧಿಕಾರಿ ಸಸ್ಪೆಂಡ್ ಮಾಡ್ಬೇಕಂತೇಳಿ. ಮುಖ್ಯಮಂತ್ರಿ ಯಾವುದೇ ರೀತಿಯ ಸ್ಪಂದನೆ ಮಾಡಲಿಲ್ಲ. ಅದಕ್ಕೆ ನಮ್ಮೆಲ್ಲ ವಕೀಲರು ಕೂತ್ಕೊಂಡು ಇವತ್ತು ಹೈಕೋರ್ಟಿಗೆ ನಾವು ಚಾಲೆಂಜ್ ಮಾಡಿದ್ವಿ. ಈ ಲಿಂಗಾಯತರಿಗೆ ಹೊಡೆದಿದ್ದು ಇತಿಹಾಸದ ಕಪ್ಪು ಚುಕ್ಕೆ ಉಳಿಬಾರ್ದು, ಕೊನೆ ನ್ಯಾಯಾಂಗದ ಮೂಲಕವಾಗಿ ನ್ಯಾಯ ಪಡಿಬೇಕು ಅಂತೇಳಿ ನಾವೆಲ್ಲ ಕೂತ್ಕೊಂಡು ಇವತ್ತು ಕಾನೂನು ಹೋರಾಟವನ್ನು ಮಾಡಿದ ಸಂದರ್ಭದಲ್ಲಿ ಇವತ್ತು ಹೈಕೋರ್ಟ್ನಲ್ಲಿ ನಿನ್ನೆ ನಡೆದಂಥ ವಿಚಾರಣೆ ಸಂದರ್ಭದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ನಿವೃತ್ತ ನ್ಯಾಯಾಧೀಶರ ಮೂಲಕವಾಗಿ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದ್ದು ಕರ್ನಾಟಕ ಇತಿಹಾಸದಲ್ಲಿ ಇದೇ ಮೊದಲು ಅಂತ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಒಂದು ಸರ್ಕಾರ ಮಾಡಿರ್ತಕ್ಕಂಥ ತಪ್ಪಿನ ವಿರುದ್ಧವಾಗಿ ಒಂದು ಹೈಕೋರ್ಟು ಇವತ್ತು ನ್ಯಾಯಾಂಗ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿದ್ದು ಇಡೀ ಭಾರತದ ಭೂಪಟದಲ್ಲಿ ಇನ್ನೊಮ್ಮೆ ಯಾವುದೇ ಸಮುದಾಯದ ಯಾವುದೇ ವ್ಯಕ್ತಿಗೆ ವಿನಾಕಾರಣ ಲಾಠಿಚಾರ್ಜ್ ಮಾಡುವುದನ್ನು ಸಂದೇಶ ಕೊಟ್ಟಿದೆ. ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು ಕೂಡಲೇ ಹೈಕೋರ್ಟ್ನ ಆದೇಶವನ್ನು ಪಾಲನೆ ಮಾಡಿ ನಿವೃತ್ತ ನ್ಯಾಯಾಧೀಶರ ನೇಮಕ ಮಾಡಿ, ತಪ್ಪಿತಸ್ಥರು ಯಾರೇ ಇರಲಿ, ಅವ್ರು ಪೊಲೀಸರು ಮಾಡ್ಯಾರೋ ಅಥವಾ ನಮ್ಮವ್ರು ಮಾಡ್ಯಾರೋ ಅಂತ ನೀವೇನು ಅನುಮಾನ ಪಡ್ತಿಲ್ಲ. ಈಗ ನಮ್ಮವ್ರು ಮಾಡಿಲ್ಲಂತೂ ಸತ್ಯ ಐತೆ, ನಮ್ಮ ಜನ ಅಂತ ಕಲಿತು ಹೋರಾಟ ಮಾಡಿದಂತೂ ಅದನ್ನು ಹೈಕೋರ್ಟ್ ಎತ್ತಿಡ್ದೈತದು. ನೀವು ಏನು ತಪ್ಪು ಮಾಡೋದು ಶಿಕ್ಷೆ ಕೊಡೋ ನಿಟ್ಟೊಳಗೆ ಕೂಡಲೇ ಕರ್ನಾಟಕ ಮುಖ್ಯಮಂತ್ರಿಗಳು ಹೈಕೋರ್ಟ್ನ ಆದೇಶವನ್ನು ಪಾಲನೆ ಮಾಡಿ ನ್ಯಾಯವನ್ನು ಕೊಡಬೇಕು, ರಿಪೋರ್ಟನ್ನು ಪಡ್ಕೊಳ್ಬೇಕು, ತ್ವರಿತಗತಿಯಲ್ಲಿ ಅದನ್ನು ಕೈಗೊಳ್ಳಬೇಕು ಅಂತಿಲ್ಲ ಆದೇಶ ಮಾಡಿ ಅದಂತೆ ಪಾಲನೆ ಮಾಡಬೇಕು ಅಂತೇಳಿ ಇವತ್ತು ನಾನು ಜನರಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ಈ ರೀತಿ ಇರತಕ್ಕಂಥ ಒಂದು ಐತಿಹಾಸಿಕ ತೀರ್ಪು ನೀಡತಕ್ಕಂಥ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ನಾನು ಧನ್ಯವಾದವನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತು ನಮ್ಮ ಬಸವನ ಪಾಟೀಲ್ ಯತ್ನಾಳ್ ಅವರು ಏನು ಉಚ್ಚಾಟನೆಗೊಂಡ ಹಿನ್ನೆಲೆಯೊಳಗೆ ನಾಡಿನ ಭಕ್ತಾದಿಗಳು ಭಾಳ ನೊಂದ್ಕೊಂಡಿದ್ದರು. ಯಾರು ಉಚ್ಚಾಟನೆ ಕಾರಣಕರ್ತರಾಗಿದ್ದರೋ ಅವ್ರ ಮೇಲೆ ಭಾಳ ಸಿಡಿದಿದ್ದರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಇವತ್ತು ಅವ್ರ ಪರವಾಗಿ ಎಲ್ಲ ಜನ ಸೇರಿ ನಮ್ಮ ಸಮಾಜ ಬಾಂಧವರೆಲ್ಲ ಕೊಟ್ಕೊಂಡು ಇವತ್ತು ಅವ್ರಿಗೆ ಪೂಜೆ ಸಲ್ಲಿಸಿದ್ದಾರೆ. ನಾನು ಸಹ ಆದಷ್ಟು ಬೇಗ ನ್ಯಾಯಾಂಗ ತನಿಖೆ ಏನು ರಿಪೋರ್ಟ್ ಪಡ್ಕೊಂಡು ತಪ್ಪಿದ ಶಿಕ್ಷೆ ಆಗಲಿ ಅಂತೇಳಿ ನಾನು ಸಹ ಪ್ರಾರ್ಥನೆ ಮಾಡಿದ್ದೀನಿ. ನೋಡ್ರಿ, ನಮ್ಮ ಸಮಾಜದಲ್ಲಿ ಈ ರೀತಿಗೆ ಹತಾಶೆಗೊಂಡಂಥ ವ್ಯಕ್ತಿಗಳು ಭಾಳ ಜನ ಇದ್ದಾರೆ. ಅವ್ರ ಹತಾಶೆಗೊಂಡ ಹೇಳಿಕೆಗಳನ್ನ ಏನೂ ಉತ್ತರ ಕೊಡೋಕ್ಕಲ್ಲ. ಅದಕ್ಕೆ ನಮ್ಮ ಸಮಾಜ ಮುಖಂಡರು ಉತ್ತರ ಕೊಡ್ತಾರೆ. ನಾನು ನಡೆದಿರ್ತಕ್ಕಂಥ ಸತ್ಯ ದಾರಿ ಇದೆ. ನನ್ನ ಸಮಾಜದ ಪರವಾಗಿ ಯಾರು ಹೋರಾಟ ಮಾಡ್ತಾರೆ, ನಮ್ಮ ಸಮಾಜ ಮೀಸಲಾತಿ ಯಾರು ತ್ರಿಕಾಣಪೂರ್ವಕ ದುಡಿದಾರೋ ಅವ್ರು ಯಾವುದೇ ಪಕ್ಷದಾಗಿರಲಿ ಯಾವುದೇ ಜಾತಿಯಿರಲಿ, ಒಬ್ಬ ಧನಾಯಕ ಹುಡುಗಿದ್ರು ಅವ್ರ ಪರ ನಿಲ್ಲೋದು ನನ್ನ ಕರ್ತವ್ಯ. ಹಾಗಾಗಿ ಇಲ್ಲಿ ಬಸವನಗೌಡರು ಒಬ್ಬ ವ್ಯಕ್ತಿಯಲ್ಲ, ಇಡೀ ನಮ್ಮ ಸಮುದಾಯದ ಹೋರಾಟದ ಒಂದು ಸಂಕೇತ. ಅವ್ರನ್ನ ತುಳಿದ್ರೆ ಸಮಾಜ ತುಳಿಯುತ್ತೆ, ಅವರನ್ನು ಸದೆ ಬಡಿದ್ರೆ ಈ ಪಂಚಮಸಾಲಿ ಹೋರಾಟ ಮುಗಿಸುತ್ತೆ ಅನ್ನೋ ಉದ್ದೇಶಕ್ಕೆ ಎಲ್ಲ ದುಷ್ಟಶಕ್ತಿಗಳು ಕೂಡಿ ಅವ್ರಿಗೆ ತೊಂದರೆ ಕೊಡಕತ್ತಾರೆ. ಹಾಗಾಗಿ 4 ವರ್ಷ ನಮ್ಮ ಪರ ದುಡ್ದಾರ ಮೇಲೆ ಅವ್ರ ಗುರುಗಳಾಗಿ ಅವ್ರ ಪರ ನಿಲ್ಲುವಂದು ನನ್ನ ಕರ್ತವ್ಯ ತಿಳ್ಕೊಂಡು ಅವ್ರ ಪರ ನಿಂತಿದ್ದೀನಿ ಹೊರತು ಅವರು ವ್ಯಕ್ತಿಯಾಗಿ ನಿಂತಿಲ್ಲ. ನಮ್ಮ ಸಮುದಾಯದ ಶಕ್ತಿಯಾಗಿದ್ದ ಕಾರಣಕ್ಕೆ ನಮ್ಮ ಸಮುದಾಯ ಪರ ಅವ್ರು ಮಾತಾಡಿದ್ದಾರೆ. ಅದಕ್ಕೆ ನಾನು ಅವ್ರ ಪರವಾಗಿ ಮಾತಾಡಿದ್ದೀನಿ. ತಪ್ಪೇನೈತಿ, ನಾನೆಲ್ಲ ಇನ್ಯಾರಿಲ್ಲ ಸಾಧ್ಯ ಐತಿ. ಅದಕ್ಕೆ ಸಮಾಜ ಗುರು ಅವರೊಬ್ಬರು ಪರ ಮಾತು ನಿಂತಿರಲಿಲ್ಲ. ಇನ್ನು ನಮ್ಮ ಸಮಾಜದ ಕರ್ನಾಟಕ ಎಷ್ಟು ಜನ ರಾಜಕಾರಣ ಇದಾರಲ್ಲ ಅವ್ರಿಗೆಲ್ಲ ಅನ್ಯಾಯದಾಗ ಅವ್ರ ಪರ ನಿಂತಿರ್ತಕ್ಕಂಥ ನಾನೇ. ಹಂಗೆ ಇವ್ರ ಪರ ನಿಂತಾಗ ಯಾಕೆ ವ್ಯಕ್ತಿಗತ ಅಂತ ಆರೋಪ ಮಾಡ್ತೀರಿ? ಹಿಂದೆ ಅವ್ರು 4 ವರ್ಷ ಹೋರಾಟ ಮಾಡಿದ್ರು, ಅವಾಗ ಅದೇ ರೀತಿ ಹೇಳ್ಬೇಕಾಗಿತ್ತು. ವ್ಯಕ್ತಿಗತವಾಗಿ ಯಾಕೆ ಹೋರಾಟ ಮಾಡ್ತಾರೆ, ವ್ಯಕ್ತಿ ಹೋರಾಟ ಮಾಡೋಕತ್ತಾರಂತ ಅವ್ರು ಟೀಕೆ ಮಾಡಬೇಕಾಗಿತ್ತು. ಅವರೊಬ್ಬ ಧ್ವನಿ ಎತ್ತಿದಾಗ ಅನ್ನಬೇಕಾಗಿತ್ತು, ಅಧಿವೇಶನ ಮಾತಾಡೋದು ಅನ್ನಬೇಕಾಗಿತ್ತು. 4 ವರ್ಷ ಅವ್ರನ್ನ ಬಳಕೆ ಮಾಡಿಕೊಂಡು ಈಗ ವ್ಯಕ್ತಿ ಪರ ಮಾತಾಡ್ತಾರೆ ಅಂತ ಹೇಳುವಂಥದ್ದು ಅದು ನಿಮ್ಮ ಎಲ್ಲೇ ಒಂದು ಕಡೆ ನಿಮ್ಮ ಹತಾಶೆಗೊಂಡಂಥ ಅವರ ಬೆಳವಣಿಗೆ ಸಹಿಸಲಾದಕ್ಕೋಸ್ಕರ ಮಾತಾಡಕತ್ತೀರಿ. ಇನ್ಮೇಲೆ ಆ ರೀತಿ ಮಾತಾಡೋಕ್ಕೆ ಹೋಗ್ಬೇಡ್ರಿ. ನನಗೆ ದೊಡ್ಡ ಸಮಾಜ ಭಿನ್ನಾಭಿಪ್ರಾಯ ಬರೋದು ಸಹಜ. ನಮ್ಮ ಸಮಾಜ ಅನೇಕ ಹಿರಿಯರಿದ್ದಾರೆ. ಸಿ ಪಾಟೀಲರು, ಯತ್ನಾಳಗೌಡರು ಅಂತವ್ರು, ಅರವಿಂದ್ ಬೆಲ್ಲದಂಥವ್ರು, ಹಿರಣ್ಣ ಕಡಾಡೆ ಅಂತವ್ರು, ಸಿದ್ದು ಸೌದಿ ಅಂತವ್ರು ಮತ್ತು ಶಿವಶಂಕರ್ ಅಂತ ಅನೇಕ ಹಿರಿಯರಿದ್ದಾರೆ. ಅವರೆಲ್ಲ ಸಮಕ್ಷಮ ಕೂತ್ಕೊಂಡು ಸಮಸ್ಯೆಗಳನ್ನು ಬಗೆಹರಿಸೋಕೆ ಪ್ರಯತ್ನ ಮಾಡ್ತೀವಿ ಅಂತ ಅದನ್ನು ಬೆಳೆಯೋಕ್ಕೆ ಬಿಡೋದು. ಡಿಸೆಂಬರ್ 10ನೇ ತಾರೀಕು ಐತಿಹಾಸಿಕ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಮತ್ತು ಲಿಂಗಾಯತ OBC ಮೀಸಲಾತಿ ಹೋರಾಟಕ್ಕೆ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಹೋರಾಟ ನಡೆದ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಪೊಲೀಸರಿಗೆ ಕುಮ್ಮಕ್ಕು ಕೊಟ್ಟು ನಮಗೆ ಭಾಳ ದೊಡ್ಡ ಮಾರಣಾಂತಿಕ ಹಲ್ಲೆ ಮಾಡಿಸಿದ್ರು. ಆ ಹಲ್ಲೆಯನ್ನು ಖಂಡಿಸಿ ನಾನು ಸತ್ಯಾಗ್ರಹ ಮಾಡಿದ್ದೆ. ಕೂಡಲೇ ಕ್ಷಮಾಪಣೆ ಕೇಳಬೇಕು, ಪೊಲೀಸ್ ಅಧಿಕಾರಿ ಸಸ್ಪೆಂಡ್ ಮಾಡ್ಬೇಕಂತೇಳಿ. ಮುಖ್ಯಮಂತ್ರಿ ಯಾವುದೇ ರೀತಿಯ ಸ್ಪಂದನೆ ಮಾಡಲಿಲ್ಲ. ಅದಕ್ಕೆ ನಮ್ಮೆಲ್ಲ ವಕೀಲರು ಕೂತ್ಕೊಂಡು ಇವತ್ತು ಹೈಕೋರ್ಟಿಗೆ ನಾವು ಚಾಲೆಂಜ್ ಮಾಡಿದ್ವಿ. ಈ ಲಿಂಗಾಯತರಿಗೆ ಹೊಡೆದಿದ್ದು ಇತಿಹಾಸದ ಕಪ್ಪು ಚುಕ್ಕೆ ಉಳಿಬಾರ್ದು, ಕೊನೆ ನ್ಯಾಯಾಂಗದ ಮೂಲಕವಾಗಿ ನ್ಯಾಯ ಪಡಿಬೇಕು ಅಂತೇಳಿ ನಾವೆಲ್ಲ ಕೂತ್ಕೊಂಡು ಇವತ್ತು ಕಾನೂನು ಹೋರಾಟವನ್ನು ಮಾಡಿದ ಸಂದರ್ಭದಲ್ಲಿ ಇವತ್ತು ಹೈಕೋರ್ಟ್ನಲ್ಲಿ ನಿನ್ನೆ ನಡೆದಂಥ ವಿಚಾರಣೆ ಸಂದರ್ಭದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ನಿವೃತ್ತ ನ್ಯಾಯಾಧೀಶರ ಮೂಲಕವಾಗಿ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದ್ದು ಕರ್ನಾಟಕ ಇತಿಹಾಸದಲ್ಲಿ ಇದೇ ಮೊದಲು ಅಂತ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಒಂದು ಸರ್ಕಾರ ಮಾಡಿರ್ತಕ್ಕಂಥ ತಪ್ಪಿನ ವಿರುದ್ಧವಾಗಿ ಒಂದು ಹೈಕೋರ್ಟು ಇವತ್ತು ನ್ಯಾಯಾಂಗ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿದ್ದು ಇಡೀ ಭಾರತದ ಭೂಪಟದಲ್ಲಿ ಇನ್ನೊಮ್ಮೆ ಯಾವುದೇ ಸಮುದಾಯದ ಯಾವುದೇ ವ್ಯಕ್ತಿಗೆ ವಿನಾಕಾರಣ ಲಾಠಿಚಾರ್ಜ್ ಮಾಡುವುದನ್ನು ಸಂದೇಶ ಕೊಟ್ಟಿದೆ. ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು ಕೂಡಲೇ ಹೈಕೋರ್ಟ್ನ ಆದೇಶವನ್ನು ಪಾಲನೆ ಮಾಡಿ ನಿವೃತ್ತ ನ್ಯಾಯಾಧೀಶರ ನೇಮಕ ಮಾಡಿ, ತಪ್ಪಿತಸ್ಥರು ಯಾರೇ ಇರಲಿ, ಅವ್ರು ಪೊಲೀಸರು ಮಾಡ್ಯಾರೋ ಅಥವಾ ನಮ್ಮವ್ರು ಮಾಡ್ಯಾರೋ ಅಂತ ನೀವೇನು ಅನುಮಾನ ಪಡ್ತಿಲ್ಲ.
ಈಗ ನಮ್ಮವ್ರು ಮಾಡಿಲ್ಲಂತೂ ಸತ್ಯ ಐತೆ, ನಮ್ಮ ಜನ ಅಂತ ಕಲ್ತು ಹೋರಾಟ ಮಾಡಿದಂತೂ ಅದನ್ನು ಹೈಕೋರ್ಟ್ ಎತ್ತಿರ್ತದೆ. ನೀವು ಏನು ತಪ್ಪು ಮಾಡೋದು ಶಿಕ್ಷೆ ಕೊಡೋ ನಿಟ್ಟೊಳಗೆ ಕೂಡಲೇ ಕರ್ನಾಟಕ ಮುಖ್ಯಮಂತ್ರಿಗಳು ಹೈಕೋರ್ಟ್ನ ಆದೇಶವನ್ನು ಪಾಲನೆ ಮಾಡಿ ನ್ಯಾಯವನ್ನು ಕೊಡಬೇಕು, ರಿಪೋರ್ಟನ್ನು ಪಡ್ಕೊಳ್ಬೇಕು, ತ್ವರಿತಗತಿಯಲ್ಲಿ ಅದನ್ನು ಕೈಗೊಳ್ಳಬೇಕು ಅಂತೇಳಿ ಆದೇಶ ಮಾಡಿ ಅದಂತೆ ಪಾಲನೆ ಮಾಡಬೇಕು ಅಂತೇಳಿ ಇವತ್ತು ನಾನು ಜನರಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ಈ ರೀತಿ ಇರತಕ್ಕಂಥ ಒಂದು ಐತಿಹಾಸಿಕ ತೀರ್ಪು ನೀಡತಕ್ಕಂಥ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ನಾನು ಧನ್ಯವಾದವನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತು ನಮ್ಮ ಬಸವನ ಪಾಟೀಲ್ ಯತ್ನಾಳ್ ಅವರು ಏನು ಉಚ್ಚಾಟನೆಗೊಂಡ ಹಿನ್ನೆಲೆಯೊಳಗೆ ನಾಡಿನ ಭಕ್ತಾದಿಗಳು ಭಾಳ ನೊಂದ್ಕೊಂಡಿದ್ರು. ಯಾರು ಉಚ್ಚಾಟನೆ ಕಾರಣಕರ್ತರಾಗಿದ್ದರೋ ಅವ್ರ ಮೇಲೆ ಭಾಳ ಸಿಡಿದಿದ್ದರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಇವತ್ತು ಅವ್ರ ಪರವಾಗಿ ಎಲ್ಲ ಜನ ಸೇರಿ ನಮ್ಮ ಸಮಾಜ ಬಾಂಧವರೆಲ್ಲ ಕೊಟ್ಕೊಂಡು ಇವತ್ತು ಅವ್ರಿಗೆ ಪೂಜೆ ಸಲ್ಲಿಸಿದ್ದಾರೆ. ನಾನು ಸಹ ಆದಷ್ಟು ಬೇಗ ನ್ಯಾಯಾಂಗ ತನಿಖೆ ಏನು ರಿಪೋರ್ಟ್ ಪಡ್ಕೊಂಡು ತಪ್ಪಿದ ಶಿಕ್ಷೆ ಆಗಲಿ ಅಂತೇಳಿ ನಾನು ಸಹ ಪ್ರಾರ್ಥನೆ ಮಾಡಿದ್ದೀನಿ. ನೋಡ್ರಿ, ನಮ್ಮ ಸಮಾಜದಲ್ಲಿ ಈ ರೀತಿಗೆ ಹತಾಶೆಗೊಂಡಂಥ ವ್ಯಕ್ತಿಗಳು ಭಾಳ ಜನ ಇದ್ದಾರೆ. ಅವ್ರ ಹತಾಶೆಗೊಂಡ ಹೇಳಿಕೆಗಳನ್ನ ಏನೂ ಉತ್ತರ ಕೊಡೋಕ್ಕಲ್ಲ. ಅದಕ್ಕೆ ನಮ್ಮ ಸಮಾಜ ಮುಖಂಡರು ಉತ್ತರ ಕೊಡ್ತಾರೆ. ನಾನು ನಡೆದಿರ್ತಕ್ಕಂಥ ಸತ್ಯ ದಾರಿ ಇದೆ. ನನ್ನ ಸಮಾಜದ ಪರವಾಗಿ ಯಾರು ಹೋರಾಟ ಮಾಡ್ತಾರೆ, ನಮ್ಮ ಸಮಾಜ ಮೀಸಲಾತಿ ಯಾರು ತ್ರಿಕಾಣಪೂರ್ವಕ ದುಡಿದಾರೋ ಅವ್ರು ಯಾವುದೇ ಪಕ್ಷದಾಗಿರಲಿ, ಯಾವುದೇ ಜಾತಿಯಿರಲಿ, ಒಬ್ಬ ದನಾಯಕ ಹುಡುಗಿದ್ರು ಅವ್ರ ಪರ ನಿಲ್ಲೋದು ನನ್ನ ಕರ್ತವ್ಯ. ಹಾಗಾಗಿ ಇಲ್ಲಿ ಬಸವನಗೌಡರು ಒಬ್ಬ ವ್ಯಕ್ತಿಯಲ್ಲ, ಇಡೀ ನಮ್ಮ ಸಮುದಾಯದ ಹೋರಾಟದ ಒಂದು ಸಂಕೇತ. ಅವ್ರನ್ನ ತುಳಿದ್ರೆ ಸಮಾಜ ತುಳಿಯುತ್ತೆ, ಅವ್ರನ್ನ ಸದೆ ಬಡಿದ್ರೆ ಈ ಪಂಚಮಸಾಲಿ ಹೋರಾಟ ಮುಗಿಸುತ್ತೆ ಅನ್ನೋ ಉದ್ದೇಶಕ್ಕೆ ಎಲ್ಲ ದುಷ್ಟಶಕ್ತಿಗಳು ಕೂಡಿ ಅವ್ರಿಗೆ ತೊಂದರೆ ಕೊಡಕತ್ತಾರೆ. ಹಾಗಾಗಿ 4 ವರ್ಷ ನಮ್ಮ ಪರವ ದುಡ್ದಾರ ಮೇಲೆ ಅವ್ರ ಗುರುಗಳಾಗಿ ಅವ್ರ ಪರ ನಿಲ್ಲುವಂದು ನನ್ನ ಕರ್ತವ್ಯ ತಿಳ್ಕೊಂಡು ಅವ್ರ ಪರ ನಿಂತಿದ್ದೀನಿ ಹೊರತು ಅವರು ವ್ಯಕ್ತಿಯಾಗಿ ನಿಂತಿಲ್ಲ. ನಮ್ಮ ಸಮುದಾಯದ ಶಕ್ತಿಯಾಗಿನ ಕಾರಣಕ್ಕೆ ನಮ್ಮ ಸಮುದಾಯ ಪರ ಅವ್ರು ಮಾತಾಡಿದ್ದಾರೆ. ಅದಕ್ಕೆ ನಾನು ಅವ್ರ ಪರವಾಗಿ ಮಾತಾಡಿದ್ದೀನಿ. ತಪ್ಪೇನೈತಿ, ನಾನೆಲ್ಲ ಇನ್ಯಾರಿಲ್ಲ ಸಾಧ್ಯ ಐತಿ. ಅದಕ್ಕೆ ಸಮಾಜ ಗುರು ಅವರೊಬ್ಬರು ಪರ ಮಾತು ನಿಂತಿರಲಿಲ್ಲ. ಇನ್ನು ನಮ್ಮ ಸಮಾಜದ ಕರ್ನಾಟಕ ಎಷ್ಟು ಜನ ರಾಜಕಾರಣ ಇದಾರಲ್ಲ ಅವ್ರಿಗೆಲ್ಲ ಅನ್ಯಾಯದಾಗ ಅವ್ರ ಪರ ನಿಂತಿರ್ತಕ್ಕಂಥ ನಾನೇ. ಹಂಗೆ ಇವ್ರ ಪರ ನಿಂತಾಗ ಯಾಕೆ ವ್ಯಕ್ತಿಗತ ಅಂತ ಆರೋಪ ಮಾಡ್ತೀರಿ? ಹಿಂದೆ ಅವ್ರು 4 ವರ್ಷ ಹೋರಾಟ ಮಾಡಿದ್ರು. ಅವಾಗ ಅದೇ ರೀತಿ ಹೇಳ್ಬೇಕಾಗಿತ್ತು. ವ್ಯಕ್ತಿಗತವಾಗಿ ಯಾಕೆ ಹೋರಾಟ ಮಾಡ್ತಾರೆ, ವ್ಯಕ್ತಿ ಹೋರಾಟ ಮಾಡೋಕತ್ತಾರೆ ಅಂತ ಅವ್ರು ಟೀಕೆ ಮಾಡಬೇಕಾಗಿತ್ತು. ಅವರೊಬ್ಬ ಧ್ವನಿ ಎತ್ತಿದಾಗ ಅನ್ನಬೇಕಾಗಿತ್ತು, ಅಧಿವೇಶನ ಮಾತಾಡಿದಾಗ ಅನ್ನಬೇಕಾಗಿತ್ತು. 4 ವರ್ಷ ಅವ್ರನ್ನ ಬಳಕೆ ಮಾಡಿಕೊಂಡು ಈಗ ವ್ಯಕ್ತಿ ಪರ ಮಾತಾಡ್ತಾರೆ ಅಂತ ಹೇಳುವಂಥದ್ದು ಅದು ನಿಮ್ಮ ಎಲ್ಲೇ ಒಂದು ಕಡೆ ನಿಮ್ಮ ಹತಾಶೆಗೊಂಡಂಥ ಅವರ ಬೆಳವಣಿಗೆ ಸಹಿಸಲಾದಕ್ಕೋಸ್ಕರ ಮಾತಾಡಕತ್ತೀರಿ. ಇನ್ಮೇಲೆ ಆ ರೀತಿ ಮಾತಾಡೋಕ್ಕೆ ಹೋಗ್ಬೇಡ್ರಿ. ನನಗೆ ದೊಡ್ಡ ಸಮಾಜ ಭಿನ್ನಾಭಿಪ್ರಾಯ ಬರೋದು ಸಹಜ. ನಮ್ಮ ಸಮಾಜ ಅನೇಕ ಹಿರಿಯರಿದ್ದಾರೆ. ಸಿ ಪಾಟೀಲರು, ಯತ್ನಾಳಗೌಡರು ಅಂತವರು, ಅರವಿಂದ್ ಬೆಲ್ಲದಂಥವ್ರು, ಹಿರಣ್ಣ ಕಡಾಡಿ ಅಂತವರು, ಸಿದ್ದು ಸೌದಿ ಅಂತವರು ಮತ್ತು ಶಿವಶಂಕರ್ ಅಂತ ಅನೇಕ ಹಿರಿಯರಿದ್ದಾರೆ. ಅವರೆಲ್ಲ ಸಮಕ್ಷಮ ಕೂತ್ಕೊಂಡು ಸಮಸ್ಯೆಗಳನ್ನು ಬಗೆಹರಿಸೋಕೆ ಪ್ರಯತ್ನ ಮಾಡ್ತೀವಿ ಅಂತ ಅದನ್ನು ಬೆಳೆಯೋಕ್ಕೆ ಬಿಡೋದು. ಡಿಸೆಂಬರ್ 10ನೇ ತಾರೀಕು ಐತಿಹಾಸಿಕ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಮತ್ತು ಲಿಂಗಾಯತ OBC ಮೀಸಲಾತಿ ಹೋರಾಟಕ್ಕೆ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಹೋರಾಟ ನಡೆದ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಪೊಲೀಸರಿಗೆ ಕುಮ್ಮ ಕೊಟ್ಟು ನಮಗೆ ಭಾಳ ದೊಡ್ಡ ಮಾರಣಾಂತಿಕ ಹಲ್ಲೆ ಮಾಡಿಸಿದ್ರು. ಆ ಹಲ್ಲೆಯನ್ನು ಖಂಡಿಸಿ ನಾನು ಸತ್ಯಾಗ್ರಹ ಮಾಡಿದ್ದೆ. ಕೂಡಲೇ ಕ್ಷಮಾಪಣೆ ಕೇಳಬೇಕು, ಪೊಲೀಸ್ ಅಧಿಕಾರ ಸಸ್ಪೆಂಡ್ ಮಾಡ್ಬೇಕಂತೇಳಿ. ಮುಖ್ಯಮಂತ್ರಿ ಯಾವುದೇ ರೀತಿಯ ಸ್ಪಂದನೆ ಮಾಡಲಿಲ್ಲ. ಅದಕ್ಕೆ ನಮ್ಮೆಲ್ಲ ವಕೀಲರು ಕೂತ್ಕೊಂಡು ಇವತ್ತು ಹೈಕೋರ್ಟಿಗೆ ನಾವು ಚಾಲೆಂಜ್ ಮಾಡಿದ್ವಿ. ಈ ಲಿಂಗಾಯತರಿಗೆ ಹೊಡೆದಿದ್ದು ಇತಿಹಾಸದ ಕಪ್ಪು ಚುಕ್ಕೆ ಉಳಿಬಾರ್ದು, ಒಂದು ನ್ಯಾಯಾಂಗದ ಮೂಲಕವಾಗಿ ನ್ಯಾಯ ಪಡಿಬೇಕು ಅಂತೇಳಿ ನಾವೆಲ್ಲ ಕೂತ್ಕೊಂಡು ಇವತ್ತು ಕಾನೂನು ಹೋರಾಟವನ್ನು ಮಾಡಿದ ಸಂದರ್ಭದಲ್ಲಿ ಇವತ್ತು ಹೈಕೋರ್ಟ್ನಲ್ಲಿ ನಿನ್ನೆ ನಡೆದಂಥ ವಿಚಾರಣೆ ಸಂದರ್ಭದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ನಿವೃತ್ತ ನ್ಯಾಯಾಧೀಶರ ಮೂಲಕವಾಗಿ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದ್ದು ಕರ್ನಾಟಕ ಇತಿಹಾಸದಲ್ಲಿ ಇದೇ ಮೊದಲು ಅಂತ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಒಂದು ಸರ್ಕಾರ ಮಾಡಿರ್ತಕ್ಕಂಥ ತಪ್ಪಿನ ವಿರುದ್ಧವಾಗಿ ಒಂದು ಹೈಕೋರ್ಟು ಇವತ್ತು ನ್ಯಾಯಾಂಗ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿದ್ದು ಇಡೀ ಭಾರತದ ಭೂಪಟದಲ್ಲಿ ಇನ್ನೊಮ್ಮೆ ಯಾವುದೇ ಸಮುದಾಯದ ಯಾವುದೇ ವ್ಯಕ್ತಿಗೆ ವಿನಾಕಾರಣ ಲಾಠಿಚಾರ್ಜ್ ಮಾಡುವುದನ್ನು ಸಂದೇಶ ಕೊಟ್ಟಿದೆ. ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು ಕೂಡಲೇ ಹೈಕೋರ್ಟ್ನ ಆದೇಶವನ್ನು ಪಾಲನೆ ಮಾಡಿ ನಿವೃತ್ತ ನ್ಯಾಯಾಧೀಶರನ್ನು ನೇಮಕ ಮಾಡಿ ತಪ್ಪಿತಸ್ಥರು ಯಾರೇ ಇರಲಿ, ಅವ್ರು ಪೊಲೀಸರು ಮಾಡ್ಯಾರೋ ಅಥವಾ ನಮ್ಮವ್ರು ಮಾಡ್ಯಾರೋ ಅಂತ ನೀವೇನು ಅನುಮಾನ ಪಡ್ತಿಲ್ಲ. ಈಗ ನಮ್ಮವ್ರು ಮಾಡಿಲ್ಲಂತೂ ಸತ್ಯ ಐತೆ, ನಮ್ಮ ಜನ ಅಂತ ಕಲ್ತು ಹೋರಾಟ ಮಾಡಿದಂತೂ ಅದನ್ನು ಹೈಕೋರ್ಟ್ ಎತ್ತಿರ್ತದೆ. ನೀವು ಏನು ತಪ್ಪು ಮಾಡೋದು ಶಿಕ್ಷೆ ಕೊಡೋ ನಿಟ್ಟೊಳಗೆ ಕೂಡಲೇ ಕರ್ನಾಟಕ ಮುಖ್ಯಮಂತ್ರಿಗಳು ಹೈಕೋರ್ಟ್ನ ಆದೇಶವನ್ನು ಪಾಲನೆ ಮಾಡಿ ನ್ಯಾಯವನ್ನು ಕೊಡಬೇಕು, ರಿಪೋರ್ಟನ್ನು ಪಡ್ಕೊಳ್ಬೇಕು, ತ್ವರಿತಗತಿಯಲ್ಲಿ ಅದನ್ನು ಕೈಗೊಳ್ಳಬೇಕು ಅಂತೇಳಿ ಆದೇಶ ಮಾಡಿ ಅದಂತೆ ಪಾಲನೆ ಮಾಡಬೇಕು ಅಂತೇಳಿ ಇವತ್ತು ನಾನು ಜನರಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ಈ ರೀತಿ ಇರತಕ್ಕಂಥ ಒಂದು ಐತಿಹಾಸಿಕ ತೀರ್ಪು ನೀಡತಕ್ಕಂಥ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ನಾನು ಧನ್ಯವಾದವನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತು ನಮ್ಮ ಬಸವನ ಪಾಟೀಲ್ ಯತ್ನಾಳ್ ಅವರು ಏನು ಉಚ್ಚಾಟನೆಗೊಂಡ ಹಿನ್ನೆಲೆಯೊಳಗೆ ನಾಡಿನ ಭಕ್ತಾದಿಗಳು ಭಾಳ ನೊಂದ್ಕೊಂಡಿದ್ರು. ಯಾರು ಉಚ್ಚಾಟನೆ ಕಾರಣಕರ್ತರಾಗಿದ್ದರೋ ಅವ್ರ ಮೇಲೆ ಭಾಳ ಸಿಡಿದಿದ್ದರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಇವತ್ತು ಅವ್ರ ಪರವಾಗಿ ಎಲ್ಲ ಜನ ಸೇರಿ ನಮ್ಮ ಸಮಾಜ ಬಾಂಧವರೆಲ್ಲ ಕೊಟ್ಕೊಂಡು ಇವತ್ತು ಅವ್ರಿಗೆ ಪೂಜೆ ಸಲ್ಲಿಸಿದ್ದಾರೆ. ನಾನು ಸಹ ಆದಷ್ಟು ಬೇಗ ನ್ಯಾಯಾಂಗ ತನಿಖೆ ಏನು ರಿಪೋರ್ಟ್ ಪಡ್ಕೊಂಡು ತಪ್ಪಿದ ಶಿಕ್ಷೆ ಆಗಲಿ ಅಂತೇಳಿ ನಾನು ಸಹ ಪ್ರಾರ್ಥನೆ ಮಾಡಿದ್ದೀನಿ. ನೋಡ್ರಿ, ನಮ್ಮ ಸಮಾಜದಲ್ಲಿ ಈ ರೀತಿಗೆ ಹತಾಶೆಗೊಂಡಂಥ ವ್ಯಕ್ತಿಗಳು ಭಾಳ ಜನ ಇದ್ದಾರೆ. ಅವ್ರ ಹತಾಶೆಗೊಂಡ ಹೇಳಿಕೆಗಳನ್ನ ಏನೂ ಉತ್ತರ ಕೊಡೋಕ್ಕಲ್ಲ. ಅದಕ್ಕೆ ನಮ್ಮ ಸಮಾಜ ಮುಖಂಡರು ಉತ್ತರ ಕೊಡ್ತಾರೆ. ನಾನು ನಡೆದಿರ್ತಕ್ಕಂಥ ಸತ್ಯ ದಾರಿ ಇದೆ. ನನ್ನ ಸಮಾಜದ ಪರವಾಗಿ ಯಾರು ಹೋರಾಟ ಮಾಡ್ತಾರೆ,
ನಮ್ಮ ಸಮಾಜ ಮೀಸಲಾತಿ ಯಾರು ತ್ರಿಕಾಣಪೂರ್ವಕ ದುಡಿದಾರೋ ಅವ್ರು ಯಾವುದೇ ಪಕ್ಷದಾಗಿರಲಿ ಯಾವುದೇ ಜಾತಿಯಿರಲಿ ಒಬ್ಬ ದನಾಯಕ ಹುಡುಗಿದ್ರು ಅವ್ರ ಪರ ನಿಲ್ಲೋದು ನನ್ನ ಕರ್ತವ್ಯ. ಹಾಗಾಗಿ ಇಲ್ಲಿ ಬಸವನಗೌಡರು ಒಬ್ಬ ವ್ಯಕ್ತಿಯಲ್ಲ, ಇಡೀ ನಮ್ಮ ಸಮುದಾಯದ ಹೋರಾಟದ ಒಂದು ಸಂಕೇತ. ಅವ್ರನ್ನ ತುಳಿದ್ರೆ ಸಮಾಜ ತುಳಿಯುತ್ತೆ, ಅವ್ರನ್ನ ಸದೆ ಬಡಿದ್ರೆ ಈ ಪಂಚಮಸಾಲಿ ಹೋರಾಟ ಮುಗಿಸುತ್ತೆ ಅನ್ನೋ ಉದ್ದೇಶಕ್ಕೆ ಎಲ್ಲ ದುಷ್ಟಶಕ್ತಿಗಳು ಕೂಡಿ ಅವ್ರಿಗೆ ತೊಂದರೆ ಕೊಡಕತ್ತಾರೆ. ಹಾಗಾಗಿ 4 ವರ್ಷ ನಮ್ಮ ಪರವಾಗಿ ದುಡ್ದಾರಂದಮೇಲೆ ಅವ್ರ ಗುರುಗಳಾಗಿ ಅವ್ರ ಪರ ನಿಲ್ಲುವಂದು ನನ್ನ ಕರ್ತವ್ಯ ತಿಳ್ಕೊಂಡು ಅವ್ರ ಪರ ನಿಂತಿದ್ದೀನಿ ಹೊರತು ಅವರು ವ್ಯಕ್ತಿಯಾಗಿ ನಿಂತಿಲ್ಲ. ನಮ್ಮ ಸಮುದಾಯದ ಶಕ್ತಿಯಾಗಿನ ಕಾರಣಕ್ಕೆ ನಮ್ಮ ಸಮುದಾಯ ಪರ ಅವ್ರು ಮಾತಾಡಿದ್ದಾರೆ, ಅದಕ್ಕೆ ನಾನು ಅವ್ರ ಪರವಾಗಿ ಮಾತಾಡಿದ್ದೀನಿ. ತಪ್ಪೇನೈತಿ? ನಾನೆಲ್ಲ ಇನ್ಯಾರಿಲ್ಲ ಸಾಧ್ಯ ಐತಿ? ಅದಕ್ಕೆ ಸಮಾಜ ಬಿರ ಅವರೊಬ್ಬರು ಪರ ಮಾತು ನಿಂತಿರಲಿಲ್ಲ. ಹಿಂದೆ ನಮ್ಮ ಸಮಾಜದ ಕರ್ನಾಟಕ ಎಷ್ಟು ಜನ ರಾಜಕಾರಣ ಇದಾರಲ್ಲ ಅವ್ರಿಗೆಲ್ಲ ಅನ್ಯಾಯ ಆದಾಗ ಅವ್ರ ಪರ ನಿಂತಿರ್ತಕ್ಕಂಥ ನಾನೇ. ಹಂಗೆ ಇವ್ರ ಪರ ನಿಂತಾಗ ಯಾಕೆ ವ್ಯಕ್ತಿಗತ ಅಂತ ಆರೋಪ ಮಾಡ್ತೀರಿ? ಹಿಂದೆ ಅವ್ರು 4 ವರ್ಷ ಹೋರಾಟ ಮಾಡಿದ್ರು, ಅವಾಗ ಅದೇ ರೀತಿ ಹೇಳ್ಬೇಕಾಗಿತ್ತು. ವ್ಯಕ್ತಿಗತವಾಗಿ ಯಾಕೆ ಹೋರಾಟ ಮಾಡ್ತಾರೆ, ವ್ಯಕ್ತಿ ಹೋರಾಟ ಮಾಡೋಕತ್ತಾರೆ ಅಂತ ಅವ್ರು ಟೀಕೆ ಮಾಡಬೇಕಾಗಿತ್ತು. ಅವರೊಬ್ಬ ಧ್ವನಿ ಎತ್ತಿದಾಗ ಅನ್ನಬೇಕಾಗಿತ್ತು, ಅಧಿವೇಶನ ಮಾತಾಡಿದಾಗ ಅನ್ನಬೇಕಾಗಿತ್ತು. 4 ವರ್ಷ ಅವ್ರನ್ನ ಬಳಕೆ ಮಾಡಿಕೊಂಡು ಈಗ ವ್ಯಕ್ತಿ ಪರ ಮಾತಾಡ್ತಾರೆ ಅಂತ ಹೇಳುವಂಥದ್ದು ಅದು ನಿಮ್ಮ ಎಲ್ಲೇ ಒಂದು ಕಡೆ ನಿಮ್ಮ ಹತಾಶೆಗೊಂಡಂಥ ಅವರ ಬೆಳವಣಿಗೆ ಸಹಿಸಲಾದಕ್ಕೋಸ್ಕರ ಮಾತಾಡಕತ್ತೀರಿ. ಇನ್ಮೇಲೆ ಆ ರೀತಿ ಮಾತಾಡೋಕೆ ಹೋಗ್ಬೇಡ್ರಿ. ನನಗೆ ದೊಡ್ಡ ಸಮಾಜ ಭಿನ್ನಾಭಿಪ್ರಾಯ ಬರೋ ಸಹಜ. ನಮ್ಮ ಸಮಾಜ ಅನೇಕ ಹಿರಿಯರಿದ್ದಾರೆ, ಸಿ ಪಾಟೀಲರು, ಯತ್ನಾಗೌಡರು ಅಂತವರು, ಅರವಿಂದ್ ಬೆಲ್ಲದಂಥವ್ರು, ಹಿರಣ್ಣ ಕಡಾಡೆ ಅಂತವರು, ಸಿದ್ದು ಸೌದಿ ಅಂತವರು ಮತ್ತು ಶಿವಶಂಕರ್ ಅಂತ ಅನೇಕ ಹಿರಿಯರಿದ್ದಾರೆ. ಅವರೆಲ್ಲ ಸಮಕ್ಷಮ ಕೂತ್ಕೊಂಡು ಸಮಸ್ಯೆಗಳನ್ನು ಬಗೆಹರಿಸೋಕೆ ಪ್ರಯತ್ನ ಮಾಡ್ತೀವಿ ಅಂತ ಅದನ್ನು ಬೆಳೆಯೋಕ್ಕೆ ಬಿಡೋದು.